ಎಲ್ಲರಿಗೂ ನಮಸ್ತೆ. ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ. ಅಕ್ಟೋಬರ್ 1ನೇ ತಾರೀಕು ಬುಧವಾರದಂದು ಆಯುಧ ಪೂಜೆ ಬಂದಿದೆ. ಆಯುಧ ಪೂಜೆಯ ದಿನದಂದು ವಿಶೇಷವಾಗಿ ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ನಾವು ಮನೆಯಲ್ಲಿ ಬಳಸುವಂತಹ ಆಯುಧಗಳಿಗೆ ಪೂಜೆಯನ್ನು ಮಾಡಬೇಕು. ನಾವು ದೇವರ ಪೂಜೆಯನ್ನು ಮಾಡುವುದರ ಜೊತೆಗೇನೆ ಮನೆಯಲ್ಲಿ ಬಳಸುವಂತಹ ಆಯುಧಗಳನ್ನು ಇಟ್ಟು ಪೂಜೆಯನ್ನು ಮಾಡಬೇಕು. ಹಾಗೆಯೇ ಮನೆಯಲ್ಲಿರುವಂಥ ವಾಹನಗಳಿಗೆ, ನೀವು ಹೊರಗಡೆ ಕೆಲಸಕ್ಕೆ ಅಂತ ಬಳಸುವಂಥ ವಾಹನಗಳಿಗೂ ಕೂಡ ಆಯುಧ ಪೂಜೆಯ ದಿನದಂದು ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ದೃಷ್ಟಿ ತೆಗೆಯುವ ಕೆಲಸವನ್ನು ಕೂಡ ಆಯುಧ ಪೂಜೆಯ ದಿನದಂದು ಮಾಡಲಾಗುತ್ತದೆ. ಈ ವಾಹನಗಳಿಗೆ ದೃಷ್ಟಿಯನ್ನು ತೆಗೆಯುತ್ತಾರೆ, ಬೂದುಗುಂಬಳಕಾಯಿಯನ್ನು ಹೊಡೆಯುತ್ತಾರೆ, ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನು ಕೂಡ ಮಂತ್ರಿಸಿ ವಾಹನಗಳಿಗೆ ಕಟ್ಟುತ್ತಾರೆ. ಈ ರೀತಿ ಆಯುಧ ಪೂಜೆಯ ದಿನದಂದು ಮಾಡುವುದರಿಂದ ವಾಹನಗಳಿಗೆ ಯಾವುದೇ ಒಂದು ತೊಂದರೆ ಬರುವುದಿಲ್ಲ, ಅಪಘಾತ ಆಗೋದಿಲ್ಲ ಅನ್ನುವ ಒಂದು ನಂಬಿಕೆ ಕೂಡ ಇದೆ. ಅಕ್ಟೋಬರ್ 1ನೇ ತಾರೀಕು ಬುಧವಾರದಂದು ಆಯುಧ ಪೂಜೆ ಬಂದಿದೆ. ಈ ಆಯುಧ ಪೂಜೆಗೆ ಒಂದು ಶುಭ ಸಮಯ ಬಂದು ಆ ದಿನ ಮಧ್ಯಾಹ್ನ 2:09 2:57 ಕೂಡ ಆಯುಧ ಪೂಜೆಯ ವಿಜಯ ಮುಹೂರ್ತ ಇದೆ. ನೀವು ಆ ಸಮಯದಲ್ಲೂ ಕೂಡ ಪೂಜೆಯನ್ನು ಮಾಡ್ಬೋದು. ಇಲ್ಲಾಂದರೆ ಆ ದಿನದ ರಾಹುಕಾಲ ಮತ್ತು ಯಮಗಂಡ ಕಾಲವನ್ನು ನೋಡಿಕೊಂಡು ಉಳಿದ ಸಮಯದಲ್ಲಿ 2 ಸಮಯಗಳನ್ನು ಬಿಟ್ಟು ಇನ್ನುಳಿದ ಸಮಯದಲ್ಲಿ ನೀವು ಆಯುಧ ಪೂಜೆಯ ಆಚರಣೆಯನ್ನು ಮಾಡ್ಬೋದು. ಇನ್ನೊಂದು ವಿಶೇಷ ಅಂದರೆ ಆಯುಧ ಪೂಜೆಯ ದಿನದಂದು ವಿಶೇಷವಾಗಿ ಹೊಸ್ತಿಲು ಪೂಜೆಯನ್ನು ಮಾಡ್ತಾರೆ. ಹಾಗೆಯೇ ಮನೆಗೂ ಕೂಡ ದೃಷ್ಟಿಯನ್ನು ತೆಗೆಯುತ್ತಾರೆ. ನವರಾತ್ರಿಯಲ್ಲಿ ಪ್ರತಿದಿನವೂ ಕೂಡ ಬೆಳಗ್ಗೆ ಮತ್ತು ಸಂಜೆ ಹೊಸ್ತಿಲು ಪೂಜೆಯನ್ನು ಮಾಡ್ತೀವಿ. ಬೆಳಗ್ಗೆ ಆಗಲಿಲ್ಲ ಅಂದರೆ ಸಂಜೆ ತಪ್ಪದೆ ಹೊಸ್ತಿಲು ಪೂಜೆಯನ್ನು ದೀಪಗಳನ್ನು ಹಚ್ಚಿಟ್ಟು ಮಾಡಿಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಆಯುಧ ಪೂಜೆ ಎಂದು ಹೊಸ್ತಿಲು ಪೂಜೆಯನ್ನು ಮಾಡಿ ಮನೆಗೆ ದೃಷ್ಟಿಯನ್ನು ತೆಗೆಯುತ್ತಾರೆ. ಆಯುಧ ಪೂಜೆಯ ದಿನದಂದು ಹೊಸ್ತಿಲನ್ನು ಸ್ವಚ್ಛ ಮಾಡಿಕೊಳ್ಳಿ. ಮೊದಲಿಗೆ ನೀರಿನಿಂದ ಸ್ವಚ್ಛ ಮಾಡಿಕೊಂಡು ನಂತರ ಅರಿಶಿಣವನ್ನು ಸಂಪೂರ್ಣವಾಗಿ ಹೊಸ್ತಿಲಿಗೆ ಹಚ್ಚಿ ಅರಿಶಿಣ ಕುಂಕುಮಗಳಿಂದ ಹೊಸ್ತಿಲನ್ನು ಅಲಂಕಾರ ಮಾಡಿಕೊಳ್ಳಿ. ರಂಗೋಲಿಯನ್ನು ಹಾಕಬೇಕು. ಹೊಸ್ತಿಲಿನ ಮೇಲೆ 4 ಎಳೆಗಳಾಗಿ 24 ಎಳೆಗಳು ಬರುವ ರೀತಿಯಲ್ಲಿ ಹೊಸ್ತಿಲಿನ ಮೇಲೆ ರಂಗೋಲಿಯನ್ನು ಹಾಕಿ 24 ಎಳೆಗಳು ಭಗವಂತನ 24 ನಾಮಗಳು ಅಂತ ಹೇಳಲಾಗುತ್ತದೆ. 4 ಭಾಗಗಳಾಗಿ 24 ಎಳೆಯ ರಂಗೋಲಿಯನ್ನು ಹಾಕಿ ಆ ಎಳೆಗಳ ಮಧ್ಯಭಾಗದಲ್ಲಿ ನೀವು ದೇವರಿಗೆ ಸಂಬಂಧಪಟ್ಟ ಯಾವುದಾದ್ರೂ ರಂಗೋಲಿಯನ್ನು ಕೂಡ ಹಾಕಬಹುದು. ನಂತರ ಹೂಗಳಿಂದ ಅಲಂಕಾರವನ್ನು ಮಾಡಿ ತುಳಸಿ ಗಿಡದ ಮುಂಭಾಗದಲ್ಲೂ ಕೂಡ ಸ್ವಚ್ಛವನ್ನು ಮಾಡಿಕೊಂಡು ತುಳಸಿ ಗಿಡದಲ್ಲೂ ಕೂಡ ಒಂದು ಪುಟ್ಟದಾದ ದೀಪವನ್ನು ಹಚ್ಚಿಡಿ. ಹೊಸ್ತಿಲಿನ ಎಡಭಾಗ ಮತ್ತು ಬಲಭಾಗದಲ್ಲೂ ಕೂಡ ಒಂದೊಂದು ಪುಟ್ಟ ದೀಪಗಳನ್ನು ಇಟ್ಟು ದೀಪಗಳನ್ನು ಹಚ್ಚಿ ಧೂಪ ದೀಪ ನೈವೇದ್ಯವನ್ನು ತೋರಿಸಿ ಹೊಸ್ತಿಲು ಪೂಜೆಯನ್ನು ಮಾಡಿ. ಹೊಸ್ತಿಲು ಪೂಜೆಯನ್ನು ಮಾಡಿದ ನಂತರ ಮನೆಗೆ ದೃಷ್ಟಿಯನ್ನು ತೆಗೆಯಬೇಕು. ಪೂಜೆ ಮಾಡೋದಕ್ಕಿಂತ ಮುಂಚಿತವಾಗಿಯೇ ಮನೆಗೆ ದೃಷ್ಟಿಯನ್ನು ತೆಗಿಬಾರ್ದು. ಹೊಸ್ತಿಲು ಪೂಜೆ ಮಾಡಿ ಮುಗಿಸಿದ ನಂತರನೇ ಮನೆಗೆ ದೃಷ್ಟಿಯನ್ನು ತೆಗಿಬೇಕು. ನೀವು ಹೊಸ್ತಿಲು ಪೂಜೆಯನ್ನು ಮಾಡಬೇಕಾದ್ರೆ ಒಂದು ನಿಂಬೆಹಣ್ಣನ್ನು ಒಂದು ತಟ್ಟೆಯಲ್ಲಿ ಇಟ್ಟು ಹೊಸ್ತಿಲಿನ ಮುಂಭಾಗದಲ್ಲಿ ಇಟ್ಟು ಪೂಜೆಯೆಲ್ಲ ಮಾಡಿ ಮುಗಿಸಿ, ಪೂಜೆಯೆಲ್ಲ ಆದ ನಂತರ ಆ ನಿಂಬೆ ಹಣ್ಣನ್ನು ತೆಗೆದುಕೊಂಡು ನಿಮ್ಮ ಎಡಗೈಯಲ್ಲಿ ಹಿಡಿದುಕೊಂಡು ನಿಮ್ಮ ಮನೆಗೆ 3 ಬಾರಿ ಅದನ್ನು ನಿವಾಳಿಸಬೇಕು. ನಿಮ್ಮ ಹೊಸ್ತಿಲಿಗೂ ಕೂಡ, ನಿಮ್ಮ ಮನೆಯ ಮುಖ್ಯ ಬಾಗಿಲಿನ ಹೊಸ್ತಿಲಿಗೂ ಕೂಡ 3 ಬಾರಿ ನಿವಾಳಿಸಿ ಮನೆಯ ಮೇನ್ ಡೋರ್ ಏನಿರುತ್ತೆ ಅದರ ಮೇಲಿಂದ ಕೆಳಭಾಗದವರೆಗೂ ಕೂಡ 3 ಬಾರಿ ನಿವಾಳಿಸಿ ನಂತರ ಅದನ್ನು ಹೊಸ್ತಿಲಿನ ಮೇಲೆ ಇಟ್ಟು ಕಟ್ ಮಾಡಬೇಕು. 2 ಹೋಳುಗಳನ್ನಾಗಿ ಮಾಡಬೇಕು. ನಿಂಬೆಹಣ್ಣಿನ 2 ಹೋಳುಗಳಿಗೂ ಕೂಡ ಪೂರ್ತಿಯಾಗಿ ಅರಿಶಿಣ ಕುಂಕುಮವನ್ನು ಹಚ್ಚಿ ಹೊಸ್ತಿಲಿನ ಎಡಭಾಗದಲ್ಲಿ ಒಂದು ನಿಂಬೆಹಣ್ಣಿನ ಹೋಳನ್ನು ಇಡಬೇಕು, ಹೊಸ್ತಿಲಿನ ಬಲಭಾಗದಲ್ಲಿ ಒಂದು ನಿಂಬೆಹಣ್ಣಿನ ಹೋಳನ್ನು ಇಡಬೇಕು. ಈ ರೀತಿಯಾಗಿ ಆಯುಧ ಪೂಜೆಯ ದಿನದಂದು ನಿಂಬೆಹಣ್ಣಿನಿಂದ ಹೊಸ್ತಿಲು ಪೂಜೆ ಮಾಡಬೇಕಾದ್ರೆ ಈ ಒಂದು ಕೆಲಸವನ್ನು, ದೃಷ್ಟಿ ತೆಗೆಯುವ ಕೆಲಸವನ್ನ ಮಾಡೋದ್ರಿಂದ ಮನೆಗೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಅನ್ನೋದು ಬೀಳೋದಿಲ್ಲ. ಹಾಗೇನೆ ಈಗಾಗಲೇ ಮನೆಯಲ್ಲಿ ಇರುವಂತಹ ನೆಗೆಟಿವಿಟಿ ಅನ್ನೋದನ್ನು ಕೂಡ ಆ ನಿಂಬೆಹಣ್ಣು ಹೀರ್ಕೊಳ್ಳುತ್ತೆ. ಹಾಗಾಗಿ ಈ ಒಂದು ನಿಂಬೆಹಣ್ಣಿನಿಂದ ದೃಷ್ಟಿ ತೆಗೆಯುವ ಕೆಲಸವನ್ನ ಆಯುಧ ಪೂಜೆಯ ದಿನದಂದು ತಪ್ಪದೆ ಮಾಡಿ ನೋಡಿ. ಇನ್ನು ವಾಹನಗಳಿಗೂ ಕೂಡ ಈ ರೀತಿಯಾಗಿ ಮಾಡ್ತಾರೆ. ಬೂದುಗುಂಬಳಕಾಯಿಯನ್ನು ನೀವಾಳಿಸಿ ಹೊಡೆಯುತ್ತಾರೆ. ಹಾಗೇನೆ ನಿಂಬೆಹಣ್ಣನ್ನ ಮಂತ್ರಿಸಿ ಕಟ್ಟುತ್ತಾರೆ. ಜೊತೆಗೆ ಮೆಣಸಿನಕಾಯಿಯನ್ನು ಕೂಡ ಕಟ್ಟುತ್ತಾರೆ. ನೀವು ಮನೆಯ ಬಾಗಿಲಿಗೂ ಕೂಡ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನು ಮಂತ್ರಿಸಿ ಕೂಡ ಕಟ್ಟಬಹುದು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.